ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಈ ವ್ಲಾಗ್ ಬಂದು ಮಂತ್ರಾಲಯ ಹೋಗಿ ಬಂದಿದ್ದಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಈ ವ್ಲಾಗ್ ಸ್ವಲ್ಪ ಇನ್ಫಾರ್ಮೇಟಿವ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಿಮ್ಗೇನು ಅನಿಸುತ್ತೆ ಗೊತ್ತಿಲ್ಲ. ಸೊ ನಾವಿಲ್ಲಿ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಎಲ್ಲಿಂದ ಅಂದರೆ ಯಲಹಂಕ ಜಂಕ್ಷನಿಂದ. ಸೊ ಇಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕಂತ ಪ್ಲ್ಯಾನ್ ಇದ್ದಿದ್ದು. ಸೊ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಕ್ಷನ್ ಒಳಗಡೆ ಹೋದ್ವಿ. ನಮ್ಮ ಟ್ರೈನ್ ಇದ್ದಿದ್ದು ನೈಟ್ 8:30ಗೆ. ಅನ್ಫಾರ್ಚುನೇಟ್ಲಿ ಟ್ರೈನ್ ಡಿಲೇ ಆಗಿಬಿಟ್ಟು 1 ಅವರ್ ಲೇಟ್ ಆಯಿತು. ತೊಂದರೆ ಇಲ್ಲ, ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಅಲ್ಲಿಂದ ನಮಗೆ ಮಾರ್ನಿಂಗ್ ಆ್ಯಕ್ಚುಲಿ ಟ್ರೈನ್ ಟೈಮಿಂಗ್ಸ್ ಬಂದು 3:30 ರೀಚ್ ಆಗಬೇಕಾಗಿತ್ತು. ಸೊ ನಾನು ಹೇಳ್ದಂಗೆ ಈವನ್ ಟ್ರೈನ್ ಮಿಡಲಲ್ಲಿ ಕೂಡ ಡಿಲೇ ಆಗಿದ್ದರಿಂದ ನಾವು ಅಲ್ಲಿ ರೀಚ್ ಆಗಿದ್ದು 6:30ಗೆ. ಸೊ ನಮ್ಮ ಪ್ಲ್ಯಾನ್ಸ್ ಎಲ್ಲ ಆ ಕಡೆ ಈ ಕಡೆ ಆಗೋಯಿತು, ತೊಂದರೆ ಇಲ್ಲ. ಆ್ಯಂಡ್ ಇದಾದಮೇಲೆ ನಾನು ಇನ್ಫಾರ್ಮೇಷನ್ ಅಂತ ಹೇಳಿದೆ ಅಲ್ವಾ, ಏನಪ್ಪ ಅಂತಂದರೆ ಫ್ರೀ ಆಫ್ ಕಾಸ್ಟಲ್ಲಿ ರೂಮ್ ಬುಕ್ಕಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ. ಹೇಗಂದರೆ 1 ತಿಂಗಳು ಮುಂಚೆನೇ ನಾವು SRS ಮಠದ ವೆಬ್ಸೈಟಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ. ಆನ್ ಸ್ಪಾಟ್ ಹೋಗಿಬಿಟ್ಟು ರೂಮ್ ತೊಗೋತೀವಿ ಅಂದರೆ ಎಲ್ಲ ರೂಮ್ಸು ಫುಲ್ ಆಗಿರುತ್ತೆ, ಅಲ್ಲಿ ಅವೈಲಬಿಲಿಟಿ ಇರೋದಿಲ್ಲ. ಸೊ ಬೆಟರ್ 1 ಮಂತ್ ಮುಂಚೆ ನಾವು ಬುಕ್ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ವೈ ಬಿಕಾಸ್ ನಾವು ರೂಮ್ ಚೆಕ್-ಇನ್ ಆಗಬೇಕಾದ್ರೆ ಒಂದು ಅಮೌಂಟ್ ಕಟ್ಟಿಸ್ಕೊತಾರೆ ಆ್ಯಂಡ್ ಚೆಕ್ಔಟ್ ಆಗಬೇಕಾದ್ರೆ ಫುಲ್ ಕಂಪ್ಲೀಟ್ ಅಮೌಂಟ್ ರೀಫಂಡಬಲ್ ಆಗುತ್ತೆ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಟು ಎವ್ರಿ ಒನ್ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಇಲ್ಲಿಂದ ನಾವು ದರ್ಶನಕ್ಕೆ ಹೋದ್ವಿ. ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು, ತೊಂದರೆ ಇಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ ಮಂತ್ರಾಲಯದಲ್ಲಿ ಎಷ್ಟೇ ಜನ ಇದ್ರೂ ದರ್ಶನ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನಮಗೂ ಒಳ್ಳೆ ದರ್ಶನ ಸಿಕ್ತು. ಅದು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ನಾವು ಬ್ರೇಕ್ಫಾಸ್ಟ್ ತಿನ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಪಂಚಮುಖಿಗೆ. ಈ ಅಜ್ಜಿಯನ್ನು ನೋಡಿ, ಇವ್ರಿಗೆ 76 ಇಯರ್ಸ್ ಆಗಿದೆ ಅಂತೆ. ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಎಷ್ಟು ಕೆಲಸ ಮಾಡ್ತಾರೆ, ನಿಜ ಖುಷಿ ಆಗುತ್ತೆ ಇವ್ರನ್ನ ನೋಡಿದಾಗ. ನಾವು ಪ್ರತಿ ಸತಿ ಹೋದಾಗ ಇಲ್ಲಿ ಒನ್ಸ್ ವಿಸಿಟ್ ಮಾಡೇ ಮಾಡ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಬಿಚ್ಚಾಲೆಗೆ. ನದಿ ನೋಡಿ ತುಂಬಿ ಹರಿತಾ ಇದೆ. ಯೂಶ್ವಲಿ ನಾವು ಹೋದಾಗೆಲ್ಲ ಇಷ್ಟೊಂದು ನೀರು ಇರ್ತಿರಲಿಲ್ಲ. ಈ ಸರಿ ಹೋದಾಗ ಇಷ್ಟು ನೀರು ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ಮಂತ್ರಾಲಯದಿಂದ ಆಟೋ ಮಾಡಿಕೊಂಡು ಬಂದಿದ್ದು ಈ ಪ್ಲೇಸಸ್ನ ವಿಸಿಟ್ ಮಾಡಬೇಕು. ಪರ್ಸನ್ 150 ಚಾರ್ಜ್ ಮಾಡ್ತಾರೆ. ಲಾಸ್ ಏನಿಲ್ಲ, ಬಿಕಾಸ್ ನಾವು ದರ್ಶನ ಎಲ್ಲ ಮಾಡಿಕೊಂಡು ಬರೋವರೆಗೂ ವೆಯ್ಟ್ ಮಾಡಿ ಸೊ ರಿಟರ್ನ್ ಕರ್ಕೊಂಡು ಬರ್ತಾರೆ. ಹಾಗಾಗಿ ನಾವು ಆರಾಮ್ಸೆ 150 ಕೊಟ್ಟು ನಾವು ಹೋಗ್ಬೋದು. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಮಂತ್ರಾಲಯ ಕಡೆ ರಿಟರ್ನ್ ಹೋಗಿದ್ದು. ಆ್ಯಂಡ್ ಅಲ್ಲೇ ನಾವು ಕರೆಕ್ಟು ಪ್ರಸಾದ ಟೈಮ್ ಇತ್ತು, ಬಿಕಾಸ್ 2 o'clock ಕ್ಲೋಸ್ ಆಗುತ್ತೆ ಪ್ರಸಾದ ಅಲ್ಲಿ. ಸೊ ನಾವು ಹೋಗಿದ್ದ ಟೈಮ್ ಕರೆಕ್ಟಾಗಿತ್ತು. ಅಲ್ಲಿ ಹೋದ್ಮೇಲೆ ನಾವು ದೇವಸ್ಥಾನದಲ್ಲೇ ಪ್ರಸಾದನ ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಬ್ಯಾಂಗ್ಳೂರು ಕಡೆ ಹೊರಟಿದ್ದು. ಸೊ ಈ ವ್ಲಾಗಿಂದ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.